ನಟಿ ಪವಿತ್ರ ಗೌಡ್ಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ರೆ ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡಿದ್ರೆ ಅನ್ನುವಂಥ ಆರೋಪವನ್ನು ಈಗ ದರ್ಶನ್ ಅವರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ದರ್ಶನ್ ಅವರನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಿಕೊಂಡು ಏನು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಕರೆತಂದಿರುವಂಥದ್ದು. ಬೆಳಗ್ಗೆ 6:30ಕ್ಕೆ ಮೈಸೂರಿನಲ್ಲಿ ಅವರನ್ನು ವಶಕ್ಕೆ ಪಡೆದುಕೊಂಡು ಬಂದು ಅಲ್ಲಿಂದ ಇಲ್ಲಿಯವರೆಗೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಅವರನ್ನು ತಂದು ಇಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೊಳಪಡಿಸಿದ್ದಾರೆ. ಇವತ್ತು ಅವರನ್ನು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರು ಮಾಡುವಂಥ ಪ್ರಕ್ರಿಯೆ ಆಗುವಂಥದ್ದು. ಯಾಕಂತಂದರೆ ಇಲ್ಲಿ ಏನು ಕೊಲೆ ಮಾಡಿರುವಂಥ ಆರೋಪ ಇರೋದ್ರಿಂದ ಸಾಕಷ್ಟು ಈ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಏನು ಪೊಲೀಸ್ ಠಾಣೆಯಲ್ಲಿ ನಾವು ಇಲ್ಲಿ ದೃಶ್ಯಗಳು ನೋಡ್ತಾ ಇದ್ದೀವಿ. ಈ ಒಂದು ವೆಹಿಕಲ್ನಲ್ಲಿ ಅವರನ್ನು ಈಗ ಕರೆದುಕೊಂಡು ಹೋಗುವಂಥ, ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಜನರನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಕೂಡ ದರ್ಶನ್ ಅವರ ಬೌನ್ಸರ್ಗಳಾದಂಥ 9 ಜನ 10 ಜನರನ್ನು ಕರೆದುಕೊಂಡ್ರೆ ದರ್ಶನ್ ಅವರು ಸೇರಿ ಪವಿತ್ರ ಗೌಡ ಸೇರಿ ಒಂದು 12-13 ಜನರ ಒಂದು ಇಲ್ಲಿ ವಶಕ್ಕೆ ಪಡೆದುಕೊಂಡಿರುವಂಥ ನೀವು ದೃಶ್ಯಗಳು ಗಮನಿಸ್ತಾರೆ. ಇದೇ ಒಂದು ವಾಹನದ ಮೂಲಕ ಅವರನ್ನು ಏನು ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಪೊಲೀಸ್ ಠಾಣೆಯ ಸುತ್ತ ಕೂಡ ದರ್ಶನ್ ಅವರ ಅಭಿಮಾನಿಗಳನ್ನ ಗಮನಿಸಬಹುದು. ಯಾಕಂದರೆ ಬೆಳಗ್ಗಿಂದಲೂ ಕೂಡ ದರ್ಶನ್ ಅವರನ್ನು ವಶಕ್ಕೆ ಪಡೆದ ನಂತರ ಸಾಕಷ್ಟು ಅವರ ಅಭಿಮಾನಿಗಳು ಆತಂಕಕ್ಕೊಳಗಾದರೆ ನಮ್ಮ ದರ್ಶನ್ ಕೊಲೆ ಮಾಡುವಂಥ ಕ್ರೂರಿ ಅಲ್ಲ ಅನ್ನುವಂಥ ಘೋಷಣೆಗಳು ಕೂಡ ಬೆಳಗ್ಗೆಯಿಂದ ಇಲ್ಲಿ ಹಾಕ್ತಾ ಇರುವಂಥ ನೀವು ದೃಶ್ಯಗಳು ನೋಡ್ತಾ ಇದ್ದೀರಾ. ನಾವು ತಿನ್ನದನ್ನ ನಮ್ ಡಿಬಾಸ್ ಮನ್ಸು ಚಿನ್ನ ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಭೂಮಿ ಪುತ್ರ ಯಾರು ಚಾಲೆಂಜಿಂಗ್ ಸ್ಟಾರ್ ಸೆಲೆಬ್ರಿಟಿ ಯಾರು ಚಾಲೆಂಜಿಂಗ್ ಸ್ಟಾರ್ ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಬಾಸ್ ಬಾಸ್ ಡಿಬಾಸ್ ಬಾಸ್ ಬಾಸ್ ಡಿಬಾಸ್ ಬಾಸ್ ಬಾಸ್ ಡಿಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿ ಸೇರಿದ್ದಾರೆ ಅಂದರೆ ಸುಮಾರು ಬೆಳಗ್ಗೆಯಿಂದ ನೂರಾರು ಸಂಖ್ಯೆಯಲ್ಲಿ ಜನರು ಈ ಪೊಲೀಸ್ ಠಾಣೆಯ ಸುತ್ತ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಯಾಕಂದರೆ ದರ್ಶನ್ ಅವರು ಇಲ್ಲಿ ಬಂದಿದ್ದಾರೆ ಅನ್ನೋದು ಅವರಿಗೆ ಸಾಕಷ್ಟು ಆತಂಕವನ್ನು ಮೂಡಿಸಿದೆ. ಯಾಕಂದರೆ ಒಂದು ಕೊಲೆ ಪ್ರಕರಣದಲ್ಲಿ ಅವರನ್ನು ಬಂಧನ ಮಾಡಿರುವಂಥ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಅಭಿಮಾನಿಗಳಲ್ಲಿ ಸಾಕಷ್ಟು ಆತಂಕ ಮೂಡ್ತಾ ಇದೆ. ಯಾಕಂತಂದರೆ ದರ್ಶನ್ ಇಂತಹ ಒಂದು ಪ್ರಕರಣಗಳಲ್ಲಿ ಸಿಲುಕಾಕೊಳ್ಳಲ್ಲ ಅನ್ನುವಂಥ ಒಂದು ಸಾಕಷ್ಟು ಅಭಿಮಾನಿಗಳ ಒಂದು ಅಭಿಪ್ರಾಯ. ಅದರ ಜೊತೆಗೆ ನೀವು ದೃಶ್ಯಗಳು ಕೂಡ ನೋಡ್ತಾ ಇದ್ದೀರಾ. ಜನ ಅವರನ್ನ ನೋಡೋದಕ್ಕೆ ಕಾತರದಿಂದ ಇಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿನ ಜನ ಸಾಕಷ್ಟು ಅವರು ಅಭಿಪ್ರಾಯಗಳನ್ನ ಹೇಳೋದು ಕೂಡ ತಿರಸ್ಕಾರ ಮಾಡ್ತಿದ್ದಾರೆ. ಯಾಕಂತಂದ್ರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಇಲ್ಲಿ ಅವರು ಯಾವ ರೀತಿಯ ಮುಂದಿನ ಹಂತಗಳಲ್ಲಿ ಹೇಗಾಗತ್ತೆ ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಳ್ತಾರೆ ಅನ್ನುವಂಥ ಆತಂಕ ಸಾಕಷ್ಟು ಮನೆ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.